ನೋಡಿ ನಾವಿವಾಗ ಎಚ್ ಡಿ ಕೋಟೆ ತಹಸೀಲ್ದಾರ್ ಆಫೀಸಲ್ಲಿ ಇದ್ದೀವಿ. ಈ ತಾಲೂಕು ಆಡಳಿತ ಎಷ್ಟು ಕೆರ ಹಿಡ್ದೋಗ್ಬಿಟ್ಟೈತೆ ಅಂತ ಅಂದ್ರೆ ಅಲ್ಲಿ ನೋಡ್ಬೋದು ನೀವು 90 ವರ್ಷ ವಯಸ್ಸಾಗಿರೋರು, 60 ವರ್ಷ ವಯಸ್ಸಾಗಿರೋರು, 18 ವರ್ಷ ವಯಸ್ಸಾಗಿರೋರು, ಎಜುಕೇಟೆಡ್ಗಳು ಎಲ್ಲ RTC ಗಳಿಗೆ, MR ಗಳಿಗೆ, ಜಾತಿ ಪ್ರಮಾಣ ಪತ್ರಿಕೆ ಅಂತೆಲ್ಲ ಬರೀ ತಿರ್ಗಾಡೋದೇ ಆಗೈತೆ. ತಿಂಗಳಾನ್ಗಟ್ಲೆಯಿಂದ ತಿರ್ಗಾಡ್ತಾವ್ರೆ. ಸರ್ವರ್ ಬಿಸಿ ಅಂತ ಕಳಿಸ್ತವ್ರೆ. ಇವ್ರಿಗೆ ದುಡ್ಡು ಕೊಡೋರ್ಗೆ ಒಳಗಡೆಯಿಂದ ಜಲ್ದಿ ಮಾಡ್ಕೊಡೋದು. ಈಗ ಸರ್ವರ್ ಬಿಸಿ ಇತ್ತು ಅಂತ ಅಂದ್ರೆ ಏನಕ್ಕೋಸ್ಕರ ಬಿಸಿ ಇತ್ತು ಅಂತ ಅದಕ್ಕೆ ಪ್ರಾಬ್ಲಮ್ ರೆಕ್ಟಿಫೈ ಮಾಡ್ಕೊಳಕ್ ಆಗಲ್ವಾ? 4-5 ಚೇಂಬರ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಸ್ಟಾಫ್ಗಳನ್ನ ಇಟ್ಬಿಟ್ಟು ಅವ್ರು ಸರ್ವಿಸ್ ಕೊಡೋದಕ್ಕಾಗಲ್ವಾ? ಇವ್ರಿಗೆ ಜನಗಳಿಗೆ ತೊಂದರೆ ಕೊಡ್ಬೇಕು ಅನ್ನೋದೇ ಇವ್ರ ಉದ್ದೇಶ. ಇವ್ರು ಕಾಸು ಮಾಡ್ಕೊಳ್ಬೇಕು ಅನ್ನೋದೇ ಉದ್ದೇಶ. ಇಲ್ಲಿ ಎಚ್ ಡಿ ಕೋಟೆ ಮತ್ತೆ ಸರ್ಗೂರ್ನ ನಮ್ಮ ಮೈಸೂರು ಭೂಪಟದಿಂದ ಕಿತ್ತಾಕ್ಬಿಡೋರೆ ಈ ಭ್ರಷ್ಟ ರಾಜಕಾರಣಿಗಳು, ಕಳ್ಳ ಅಧಿಕಾರಿಗಳು. ಇವ್ರಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲೂ ಕೆಲಸ ಆಗಲ್ಲ, ಯಾವ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲೂ ನಿಮಗ್ ಕೆಲಸ ಆಗಲ್ಲ, ಯಾವ ತಾಲೂಕ್ ಆಫೀಸಲ್ಲೂ ಕೆಲಸ ಆಗಲ್ಲ. ಎಲ್ಲ A to Z ಕರಪ್ಷನ್. ಇಲ್ಲಿ ನಿಮ್ಗೆ RTC ಗಳು ತಿದ್ದ ಅಂತ ತಹಸೀಲ್ದಾರ್ಗಳಿರೋದು, ರೆಕಾರ್ಡ್ಗಳು ತಿರ್ಚಾ ಅಂತ ಅಧಿಕಾರಿಗಳಿರೋದು. ಎಲ್ಲ ಬಂದ್ ನಮ್ಮ ಹತ್ರ ಕಷ್ಟ ಹೇಳ್ಕೊಂತಾರೆ. ನಾವು ಸೇವ್ ಕಬಿನಿ ತಂಡದಿಂದ ಇವತ್ತು ನಿಮ್ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ನನಗೆ ಯಾರು ಏನು ಕಷ್ಟ ಏನ್ ಹೇಳೋ ಅವಶ್ಯಕತೆ ಇಲ್ಲ. ನೀವು ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅವ್ರು ನಿಮ್ ಕೆಲಸ ಮಾಡ್ಕೊಡ್ಬೇಕಾಗಿತ್ತು, ಮಾಡ್ಕೊಡ್ತಾ ಇಲ್ವಾ? ಈಗ ನೀವೇ ಕಾನೂನ ಕೈ ತಗೋಬೇಕು. ಹೆಂಗೆ? ನೀವು ಇವ್ರ ವಿರುದ್ಧ ನಿಮ್ಗೆ ಯಾರು ಲಂಚ ಕೇಳ್ತಾರೋ ಇವ್ರಿಗೆ ಲೋಕಾಯುಕ್ತಾಗೆ ನೀವು ಟ್ರ್ಯಾಪ್ ಮಾಡಿಸ್ಬೇಕು. ಇಲ್ಲ ಇವ್ರುಗಳೆಲ್ಲ ಕಳ್ಳಾಸ್ತಿಗಳು ಮಾಡಿದ್ರೆ ನೀವು ರೈಡ್ ಮಾಡಿಸ್ಬೇಕು. ನೀವು ಯಾರಾದ್ರೂ ಒಬ್ಬ ಇಲ್ಲಿ ಒಂದ್ ಕಂಪ್ಲೇಂಟ್ ಕೊಟ್ಟಿ ಟ್ರ್ಯಾಪ್ ರೈಡ್ ಮಾಡಿಸಿದ್ರೆ 1 ಲಕ್ಷ ರೂಪಾಯಿ ನಾನು ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತೀನಿ. ಇದು ನಮ್ ಸೇವ್ ಕಬಿನಿ ತಂಡದಿಂದ ನಾವು ಗಿಫ್ಟ್ ಕೊಡ್ತಾ ಇರೋದು. ನೋಡಿ ನೀವು ಇಲ್ಲಿ ಮೇಲಿಂದ ಕೆಳಗಡೆ ಅಧಿಕಾರಿ ಒಳಗಡೆ ಎಲ್ಲರೂ ಲಂಚ 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 ಕೇಳಿದವನಿಗೆ ನೀವು ರೆಕಾರ್ಡಿಂಗ್ ಮಾಡ್ಕೊಂಡು ಕಾಸು ಕೊಡಿ, ಕಾಸು ಕೊಟ್ಬಿಟ್ಟು FIR ಮಾಡಿಸಿ, ನಿಮ್ಗೆ ಪ್ರೋತ್ಸಾಹಧನ ಅಂತ ನಾನ್ ಕೊಡ್ತೀನಿ. ವೀರಪ್ಪನ್ಗೆ ಆಗ ವೀರಪ್ಪನ್ ತಲೆಗೆ 1 ಲಕ್ಷ ರೂಪಾಯಿ ಕಟ್ಟಿದ್ರು. ನಾನು ಈ ಭ್ರಷ್ಟಾಚಾರಿಗಳಿಗೆ 1 ಲಕ್ಷ ಕಟ್ಟಿದೀನಿ. ಇಲ್ಲಿ ತಾಯಂದಿರು, ಅಕ್ಕಂದಿರು, ತಂಗಿಯರು ಎಲ್ಲ ನಮ್ಮ ಮನೆಯವ್ರಲ್ವಾ. ಬೆಳಗ್ಗೆ 6 ಗಂಟೆಯಿಂದ ನಿಂತವ್ರೆ, ಇಲ್ಲಿವರೆಗೂ ಅವರು ಊಟ ಮಾಡಿಲ್ಲ. ಅಲ್ಲಿ ಎಲ್ಲಿ ನಾವು ಟಾಯ್ಲೆಟ್ಗೆ ಹೋಗ್ಬಿಟ್ರೆ ಕ್ಯೂ ಹಾಳಾಗ್ಬಿಡ್ತದ ಅಂತ ಅನ್ಬಿಟ್ಟು ಕ್ಯೂ ನಿಂತವ್ರೆ. ಈ ರೀತಿ ಪ್ರತಿದಿನ 1000 ಜನಕ್ಕೆ ತೊಂದರೆ ಕೊಡ್ತವ್ರೆ. ಇವರೆಲ್ಲ ನರ ರಾಕ್ಷಸರು. ನೀವು ಯಾರು ಮುಂದೆ ಬರ್ತಿರೋ ಭ್ರಷ್ಟಾಚಾರನ ನಿರ್ಮೂಲ ಮಾಡಕ್ಕಾಗಲ್ಲ, ನಿಯಂತ್ರಣ ಮಾಡಕ್ ಯಾರು ಮುಂದೆ ಬರ್ತಿರೋ ಅವ್ರಿಗೆ ನಾವು ಸೇವ್ ಕಬಿನಿ ತಂಡದಿಂದ 1 ಲಕ್ಷ ರೂಪಾಯಿ ಬಕ್ಷಿಸ್ನ ನಿಮ್ ಮುಂದೆ ಈ ದಿವಸ ಇಲ್ಲೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಈ ಜನಗಳ ಕಷ್ಟ ನನ್ನ ಕೈಲಿ ನೋಡಕ್ ಆಯ್ತಾ ಇಲ್ಲ. ಯಾರು ಇಡಿಸ್ತಿರೋ ಇಡಿಸಿ ಸರ್.